ಇಷ್ಟೊಂದು ಜನ ಇದಾರಲ್ಲ, ಕೋಟ್ಯಾಂತರ ಜನ ಇರುವಂಥ ಇಂಥ ಒಂದು ದೇಶಕ್ಕೆ ನೀವು ಹೇಳಿದಾಗ ಬಹುಶಃ ರೈಲಿನ ಮುಖಾಂತರ ಇನ್ನಷ್ಟು ರೈಲು ಕನೆಕ್ಟಿವಿಟಿ ಜಾಸ್ತಿ ಆಗಬೇಕು, ರೈಲ್ ಎಲೆಕ್ಟ್ರಿಫಿಕೇಶನ್ ಇನ್ನೂ ಕಂಪ್ಲೀಟ್ ಆಗಬೇಕು, ಗೇಜ್ ಕನ್ವರ್ಟ್ ಆಗಬೇಕು, ಆಮೇಲೆ ರೈಲಿನ ಮುಖಾಂತರ ನಾವು ದಿನಬಳಕೆ ವಸ್ತುಗಳನ್ನು ಸಾಗಾಟ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಅದು ಭಾಳ ಮುಖ್ಯವಾದ ವಿಷಯ. ಯಾಕೆಂತಂದರೆ ಅಂಥದ್ದು ಮಾಡಿದ್ರೆ ನಮಗೆ ಈ ಓವರ್ ಡಿಪೆಂಡೆನ್ಸ್ ಆನ್ ಆಯಿಲ್ ಎಂಬುದು ಸ್ವಲ್ಪ ಕಮ್ಮಿ ಆಗ್ತದೆ. ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಸೋ ಮಚ್ ಆನ್ ಆಯಿಲ್. ಇನ್ನೂ ಒಂದೇನಂತ ಅಂದರೆ ಈಗ ದಿನೇ ಫಾರ್ ಎಕ್ಸಾಂಪಲ್ ನಾವು ಕಮ್ಯೂಟಿಂಗ್ಗೆ ಪೆಟ್ರೋಲ್ ಭಾಳ ಮುಖ್ಯವಾಗಿದೆ. ನಾವೆಲ್ಲರೂ ಕಾರ್ ಬಳಸ್ತೀವಿ, ಸ್ಕೂಟರ್ ಬಳಸ್ತೀವಿ. ಸೊ ಅದು ನಮ್ಮಂಥವ್ರು. ಬಟ್ ಈವನ್ ಇನ್ಫಾರ್ಮಲ್ ವರ್ಕರ್ಸ್, ಈ ಗಾರ್ಮೆಂಟ್ ಕೂಲಿ ಅವರು ಎಲ್ಲರೂ ಅವ್ರು ಕಮ್ಯೂಟ್ ಮಾಡಬೇಕಂತಂದರೆ, ಅವ್ರ ಕೆಲಸಕ್ಕೆ ಹೋಗ್ಬೇಕಂತಂದರೆ ಏನೋ ಒಂದು ವೆಹಿಕಲ್ ತಪ್ಪಲಿಗೆ ಯೂಸ್ ಮಾಡಲೇಬೇಕು. ಆ ಯೂಸ್ ಮಾಡ್ಕೊಬೇಕಂತಂದ್ರೆ ಪೆಟ್ರೋಲ್ ಯೂಸ್ ಮಾಡಲೇಬೇಕು. ಸೊ ಅದಕ್ಕಾಗ್ಬಿಟ್ಟು ಅವರ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ. ಇವೆರಡು ಕಲಿತು ಇನ್ಫ್ಲೇಷನರಿ ಟೆಂಡೆನ್ಸೀಸ್ ಆಗಾಗ ಒಂದು ಪಾಸಿಬಿಲಿಟಿ ಐತೆ. ಅದರಿಂದ ಅಂದರೆ ಜನಗಳ ಕೊಳ್ಳುವ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಕೊಳ್ಳುವ ಶಕ್ತಿ ಕಮ್ಮಿ ಆಗ್ತಾ ಇದೆ. ಇದರಿಂದ ಅವ್ರಿಗೆ ಈ ನಾವೇನಂತಾರೆ ಮಿಡಿಲ್ ಕ್ಲಾಸು, ಲೋಯರ್ ಮಿಡಿಲ್ ಕ್ಲಾಸು ಅವರ ಮೇಲೆ ಹೆಚ್ಚಿಗೆ ಇದು ಭಾರ ಬೀಳುತ್ತೆ ಅಂತ.